ಮುನ್ನಡೆಸಿದ ಅಪ್ರತಿಮ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಬಿಚ್ಚಿಡುವ ಈ ವಿವರಣೆಗೆ ಸ್ವಾಗತ. ನಾವಿಂದು ಅವರ ಅಪರೂಪದ ಹಾಗೂ ನೈಜ ಛಾಯಾಚಿತ್ರಗಳ ಮೂಲಕ ಅವರ ಜೀವನದ ಹೆಜ್ಜೆಗುರುತುಗಳನ್ನು ಟ್ರ್ಯಾಕ್ ಮಾಡಲಿದ್ದೇವೆ. ಬನ್ನಿ ಶುರು ಮಾಡೋಣ. ಈ ಅದ್ಭುತ ಪಯಣವನ್ನು 6 ಪ್ರಮುಖ ಹಂತಗಳಲ್ಲಿ ನೋಡಲಿದ್ದೇವೆ. ಬಾಲ್ಯ, ರಾಜಕೀಯದ ಆರಂಭ, ಪ್ರಧಾನಿಯಾಗಿ ಅವರ ಆಡಳಿತ, ಅವರ ದಿಟ್ಟ ನಿರ್ಧಾರಗಳು, ಅವರೊಬ್ಬ ಕವಿಯಾಗಿ ವ್ಯಕ್ತಿಯಾಗಿ ಹೇಗಿದ್ರು, ಹಾಗೂ ಕೊನೆಯದಾಗಿ ಅವರು ಬಿಟ್ಟು ಹೋದ ಶಾಶ್ವತ ಪರಂಪರೆ. ನಾವು ಅನಗತ್ಯವಾಗಿ ಯುದ್ಧಗಳಲ್ಲಿ ನಮ್ಮ ಅಮೂಲ್ಯ ಸಂಪನ್ಮೂಲಗಳನ್ನು ವ್ಯರ್ಥ ಮಾಡುತ್ತಿದ್ದೇವೆ. ಬದಲಿಗೆ ನಿರುದ್ಯೋಗ, ರೋಗ, ಬಡತನ ನಿರ್ಮೂಲನೆಗೆ ಅದನ್ನು ಬಳಸಬೇಕಿದೆ. ಎಂಥ ಅದ್ಭುತವಾದ ಮಾತು ಅಲ್ವಾ? ಇದು ಕೇವಲ ಒಂದು ವಾಕ್ಯವಲ್ಲ, ಬದಲಾಗಿ ಸಂಘರ್ಷಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಮತ್ತು ಅಭಿವೃದ್ಧಿಗೆ ಆದ್ಯತೆ ನೀಡಿದ ಆ ಮಹಾನ್ ಮುತ್ಸದ್ದಿಯ ವಿಶಾಲ ಮನೋಭಾವವನ್ನು ಇದು ನಮಗೆ ಸ್ಪಷ್ಟವಾಗಿ ತೋರಿಸುತ್ತದೆ. ಮೊದಲಿಗೆ ಅವರ ಬಾಲ್ಯ ಮತ್ತು ಆರಂಭಿಕ ಜೀವನದ ಕಡೆ ಒಂದು ಕಣ್ಣಾಡ್ಸೋಣ. ಈ ಮಹಾನ್ ನಾಯಕನ ಬೇರುಗಳು ಎಲ್ಲಿದ್ದವು ಅಂತ ತಿಳಿಯದು ತುಂಬಾ ರೋಚಕವಾಗಿದೆ. ಅಟಲ್ಜಿ ಹುಟ್ಟಿದ್ದು ಡಿಸೆಂಬರ್ 25, 1924ರಂದು ಗ್ವಾಲಿಯರ್ನ ಶಿಂದೆ ಕಿ ಚೌವಾಣಿಯಲ್ಲಿ. ಇಲ್ಲಿ ಗಮನಿಸಬೇಕಾದ ಒಂದು ಆಸಕ್ತಿದಾಯಕ ವಿಚಾರ ಅಂದ್ರೆ, ಅವರ ತಂದೆ ಕೃಷ್ಣ ಬಿಹಾರಿ ವಾಜಪೇಯಿ ಒಬ್ಬ ಶಿಕ್ಷಕರು ಹಾಗೂ ಕವಿಯಾಗಿದ್ರು. ತಾಯಿ ಕೃಷ್ಣದೇವಿ. ಮನೆಯಲ್ಲಿದ್ದ ಈ ಶೈಕ್ಷಣಿಕ ಮತ್ತು ಸಾಹಿತ್ಯಿಕ ವಾತಾವರಣ ಸಹಜವಾಗಿಯೇ ಅಟಲ್ಜಿಯವರ ಮೇಲೆ ಆಳವಾದ ಪ್ರಭಾವ ಬೀರಿತು. ಮುಂದೆ ಕಾನ್ಪುರದಲ್ಲಿ ರಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅತ್ಯುನ್ನತ ಶ್ರೇಣಿಯಲ್ಲಿ ಪಡೆದ್ರು. ಅವರೊಳಗಿನ ಕವಿ ಮತ್ತು ನಾಯಕ ರೂಪುಗೊಂಡಿದ್ದು ಇಲ್ಲಿಂದಲೇ. ಸರಿ, ಈಗ ಅವರ ರಾಜಕೀಯ ಪ್ರವೇಶ ಮತ್ತು ಹೋರಾಟ ಬಹಾದಿಯನ್ನು ನೋಡೋಣ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ರಾಷ್ಟ್ರ ನಾಯಕನಾಗಿ ಬೆಳೆದ ರೋಚಕ ಕಥೆಯಿದು. ಈ ಟೈಮ್ಲೈನ್ ನೋಡಿ. ಬ್ರಿಟಿಷರ ವಿರುದ್ಧದ ಹೋರಾಟದಿಂದ ಹಿಡಿದು ಸಂಸತ್ತಿನವರೆಗೆ ಅವರ ಏರಿಕೆ ಎಷ್ಟೊಂದು ವೇಗವಾಗಿತ್ತಲ್ವಾ? 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಧುಮುಕಿದರು. 1951ರಲ್ಲಿ ಭಾರತೀಯ ಜನಸಂಘದ ಸ್ಥಾಪಕ ಸದಸ್ಯರಾದರು ಮತ್ತು ಕೇವಲ 6 ವರ್ಷಗಳ ನಂತರ ಅಂದ್ರೆ 1957ರಲ್ಲಿ ಮೊದಲ ಬಾರಿಗೆ ಲೋಕಸಭೆ ಪ್ರವೇಶಿಸಿದರು. ಇದು ಅವರ ಹೋರಾಟದ ಕಿಚ್ಚಿಗೆ ಸಾಕ್ಷಿ. ಅವರ ಈ ಆರಂಭಿಕ ದಿನಗಳಲ್ಲಿ ಶ್ಯಾಮಪ್ರಸಾದ್ ಮುಖರ್ಜಿಯವರ ಒಡನಾಟ ತುಂಬಾ ನಿರ್ಣಾಯಕವಾಗಿತ್ತು. 1953ರಲ್ಲಿ ಕಾಶ್ಮೀರದಲ್ಲಿ ಮುಖರ್ಜಿಯವರು ನಡೆಸಿದ ಆಮರಣಾಂತ ಉಪವಾಸ ಸತ್ಯಾಗ್ರಹ ನಮಗೆಲ್ಲ ನೆನಪಿರ್ಬೋದು. ಆ ಹೋರಾಟದಲ್ಲಿ ವಾಜಪೇಯಿಯವರು ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ರು. ದುರಾದೃಷ್ಟವಶಾತ್ ಮುಖರ್ಜಿಯವರ ನಿಧನ ವಾಜಪೇಯಿಯವರನ್ನು ತೀವ್ರವಾಗಿ ಕಾಡಿದ್ರೂ ಮುಂದೆ ಅದೇ ಘಟನೆ ಅವರ ರಾಜಕೀಯ ಸಂಕಲ್ಪವನ್ನು ಉಕ್ಕಿನಂತೆ ಗಟ್ಟಿಗೊಳಿಸಿತು. ಇಲ್ಲಿ ನಾವು ಅವರ ವ್ಯಕ್ತಿತ್ವದ 2 ವಿಭಿನ್ನ ಮುಖಗಳನ್ನು ನೋಡಬಹುದು. ಒಂದೆಡೆ ವೀರ ಅರ್ಜುನ್ ಮತ್ತು ಪಾಂಚಜನ್ಯದಂತಹ ಪತ್ರಿಕೆಗಳಿಗೆ ಕೆಲಸ ಮಾಡಿದ ಹರಿತವಾದ ಲೇಖನಿಯ ಪತ್ರಕರ್ತ. ಇನ್ನೊಂದೆಡೆ ಆರ್ಎಸ್ಎಸ್ ಮತ್ತು ಜನಸಂಘವನ್ನು ತಳಮಟ್ಟದಿಂದ ಕಟ್ಟಿ ಬೆಳೆಸಿದ ಅದ್ಭುತ ರಾಜಕೀಯ ಸಂಘಟಕ. ಅವರ ಬರಹದ ಶಕ್ತಿ ಹಾಗೂ ಸಂಘಟನಾ ಕೌಶಲ್ಯದ ಪರಿಣಾಮವೇ 1980ರಲ್ಲಿ ಅವರು ಬಿಜೆಪಿಯ ಮೊಟ್ಟಮೊದಲ ರಾಷ್ಟ್ರೀಯ ಅಧ್ಯಕ್ಷರಾಗುವಂತೆ ಮಾಡಿತು. ಈಗ ಅವರ ರಾಜಕೀಯ ಜೀವನದ ಅತ್ಯುನ್ನತ ಘಟ್ಟಕ್ಕೆ ಬರೋಣ. ಪ್ರಧಾನಮಂತ್ರಿಯಾಗಿ ಅಟಲ್ಜಿ ಭಾರತವನ್ನು ಮುನ್ನಡೆಸಿದ ಆ ಸುವರ್ಣಯುಗ. ಇದು ನಿಜಕ್ಕೂ ರೋಚಕ. 1996ರಲ್ಲಿ ಕೇವಲ 13 ದಿನಗಳ ಸರ್ಕಾರ, ನಂತರ 1998ರಲ್ಲಿ 13 ತಿಂಗಳ ಆಡಳಿತ. ಇಲ್ಲಿ ಎಂಥವರಾದರೂ ಧೃತಿಗೆಡ್ತಿದ್ರು. ಆದರೆ ಅಟಲ್ಜಿ ಹಾಗಲ್ಲ. 1999ರಲ್ಲಿ ಅವರು ಪೂರ್ಣ 5 ವರ್ಷಗಳ ಕಾಲ ಸಮ್ಮಿಶ್ರ ಸರ್ಕಾರವನ್ನು ಯಶಸ್ವಿಯಾಗಿ ಅತ್ಯಂತ ಸ್ಥಿರವಾಗಿ ಮುನ್ನಡೆಸಿದ್ರು. ಅವರ ತಾಳ್ಮೆ ಮತ್ತು ನಾಯಕತ್ವ ಗುಣಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಈ ಹೋಲಿಕೆ ನೋಡಿ. 1977ರಲ್ಲಿ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ವಿಶ್ವಸಂಸ್ಥೆಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿ ಇತಿಹಾಸ ಸೃಷ್ಟಿಸಿದ್ರು. ಆ ಒಂದು ಘಟನೆ ಜಾಗತಿಕ ಮಟ್ಟದಲ್ಲಿ ಭಾರತದ ಅಸ್ಮಿತೆಯನ್ನ ಎತ್ತಿಹಿಡಿತು. ಆ ಗಟ್ಟಿ ಬುನಾದಿಯೇ ಮುಂದೆ ಪೂರ್ಣ 5 ವರ್ಷ ಪೂರೈಸಿದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ ಎಂಬ ಇತಿಹಾಸವನ್ನ ಸೃಷ್ಟಿಸಲು ಅವರಿಗೆ ದಾರಿ ಮಾಡಿಕೊಟ್ಟಿತು. ಪ್ರಧಾನಿಯಾಗಿ ಅವರು ತೆಗೆದುಕೊಂಡ ನಿರ್ಧಾರಗಳು ಭಾರತದ ದಿಕ್ಕನ್ನೇ ಬದಲಿಸಿದವು. ಆ ಪ್ರಮುಖ ಸಾಧನೆಗಳು ಮತ್ತು ನಿರ್ಧಾರಗಳನ್ನು ನಾವೀಗ ನೋಡೋಣ. ಈ ಮೈಲಿಗಲ್ಲುಗಳನ್ನು ಒಮ್ಮೆ ಗಮನಿಸಿ. ಇಡೀ ವಿಶ್ವವೇ ನಿಬ್ಬೆರಗಾಗಿ ನೋಡಿದ 1998ರ ಪೋಖ್ರಾನ್ ಅಣುಪರೀಕ್ಷೆ, ಶಾಂತಿಯ ಸಂದೇಶ ಸಾರಿದ 1999ರ ಐತಿಹಾಸಿಕ ಲಾಹೋರ್ ಬಸ್ ಪ್ರಯಾಣ, ಕಾರ್ಗಿಲ್ ಯುದ್ಧದಲ್ಲಿ ಛಲ ಬಿಡದೆ ದೇಶವನ್ನು ಮುನ್ನಡೆಸಿದ ರೀತಿ ಮತ್ತು ಇಡೀ ಭಾರತವನ್ನು ಬೆಸೆಯುವ ಸುವರ್ಣ ಚತುಷ್ಪಥ ರಸ್ತೆ ಯೋಜನೆ. ಒಂದೆಡೆ ರಾಷ್ಟ್ರೀಯ ಭದ್ರತೆಯನ್ನು ಉಕ್ಕಿನಂತೆ ಬಲಪಡಿಸುತ್ತಲೇ ಇನ್ನೊಂದೆಡೆ ದೇಶೀಯ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಅವರ ಆ ಬ್ಯಾಲೆನ್ಸಿಂಗ್ ಆಕ್ಟ್ ನಿಜಕ್ಕೂ ಅದ್ಭುತ.
ವಾಜಪೇಯಿ ಅವರನ್ನು ಎಲ್ಲರೂ ಅಜಾತಶತ್ರು ಅಂತ ಕರೆಯಲು ಒಂದು ಮುಖ್ಯ ಕಾರಣವಿದೆ. ಡಿಸೆಂಬರ್ 6, 1992ರ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ಸಂದರ್ಭದಲ್ಲಿ ತಮ್ಮದೇ ಪಕ್ಷದವರ ಪಾಲ್ಗೊಳ್ಳುವಿಕೆ ಇದ್ರೂ ಅವರು ಆ ಕೃತ್ಯವನ್ನು ಬಹಿರಂಗವಾಗಿ ಖಂಡಿಸಿದ್ರು. ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ತತ್ವಗಳಿಗೆ ಬದ್ಧರಾಗಿ ನಿಂತರು. ಸಾಂವಿಧಾನಿಕ ಮೌಲ್ಯಗಳಿಗೆ ಅವರಲ್ಲಿದ್ದ ಗೌರವ ಎಂಥದ್ದು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಕೇವಲ ರಾಜಕಾರಣಿ ಅಷ್ಟೇ ಅಲ್ಲ, ಅವರೊಬ್ಬ ಅಪ್ರತಿಮ ಕವಿ ಹಾಗೂ ವಾಗ್ಮಿ. ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನ ಈಗ ತಿಳಿಯೋಣ. ನೀವು ನಮ್ಮ ಸ್ನೇಹಿತರನ್ನು ಬದಲಾಯಿಸಬಹುದು, ಆದರೆ ನೆರೆಹೊರೆಯವರನ್ನಲ್ಲ. ಈ ಒಂದೇ ಒಂದು ವಾಕ್ಯ ಸಾಕಲ್ವಾ ಅವರ ರಾಜತಾಂತ್ರಿಕ ಪ್ರಬುದ್ಧತೆ ಎಂಥದ್ದು ಅಂತ ಹೇಳಲು. ನೆರೆಹೊರೆಯ ದೇಶಗಳ ಜೊತೆಗಿನ ಸಂಬಂಧಗಳ ಬಗ್ಗೆ ಅವರಿಗಿದ್ದ ಅತ್ಯಂತ ಪ್ರಾಕ್ಟಿಕಲ್ ಆದ ಆದರೂ ಭರವಸೆಯ ದೃಷ್ಟಿಕೋನವನ್ನು ಇದು ಕಟ್ಟಿಕೊಡ್ತದೆ. 13 ಏನಿದು ಅಂತ ಯೋಚಿಸ್ತಿದ್ದೀರಾ? ಇದು ಸಂಸತ್ತಿನಲ್ಲಿ ಅವರು ಪ್ರತಿನಿಧಿಸಿದ ಒಟ್ಟು ಅವಧಿಗಳು. ಲೋಕಸಭೆಗೆ ಬರೋಬ್ಬರಿ 11 ಬಾರಿ ಮತ್ತು ರಾಜ್ಯಸಭೆಗೆ 2 ಬಾರಿ ಆಯ್ಕೆಯಾಗಿದ್ರು. ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಜನ ಅವರ ಮೇಲಿಟ್ಟಿದ್ದ ನಿರಂತರ ನಂಬಿಕೆಯನ್ನು ಈ ಒಂದು ಸಂಖ್ಯೆ ಸಾಬೀತುಪಡಿಸುತ್ತದೆ. ಅವರ ವ್ಯಕ್ತಿತ್ವ ನಿಜಕ್ಕೂ ತುಂಬ ವಿಶಿಷ್ಟವಾಗಿತ್ತು. ಆಜೀವ ಬ್ರಹ್ಮಚಾರಿಯಾಗಿದ್ದ ಅವರು ಒಳಗೆ ಮೃದು ಹೃದಯದ ಕವಿಯಾಗಿದ್ದರು. 1994ರಲ್ಲಿ ಅತ್ಯುತ್ತಮ ಸಂಸದೀಯ ಪಟು ಪ್ರಶಸ್ತಿ ಪಡೆದರು. ಅವರ ಚುರುಕಾದ ಬುದ್ಧಿಮತ್ತೆ, ತಮಾಷೆಯ ಸ್ವಭಾವ ಮತ್ತು ಎಲ್ಲರನ್ನೂ ಒಗ್ಗೂಡಿಸುವ ಗುಣವೇ ಅವರನ್ನು ವಿರೋಧ ಪಕ್ಷದವರಿಗೂ ಅಚ್ಚುಮೆಚ್ಚಿನ ನಾಯಕನನ್ನಾಗಿಸಿತ್ತು. ಕೊನೆಯದಾಗಿ ಅವರ ಜೀವನದ ಸಂಧ್ಯಾಕಾಲ ಮತ್ತು ಅವರು ದೇಶಕ್ಕೆ ಬಿಟ್ಟು ಹೋದ ಶಾಶ್ವತ ಪರಂಪರೆಯನ್ನು ಸ್ಮರಿಸೋಣ. 2005ರಲ್ಲಿ ಅವರು ಸಕ್ರಿಯ ರಾಜಕಾರಣದಿಂದ ಗೌರವಯುತವಾಗಿ ನಿವೃತ್ತರಾದರು. ದಶಕಗಳ ಕಾಲ ಅವರು ದೇಶಕ್ಕೆ ಸಲ್ಲಿಸಿದ ನಿಸ್ವಾರ್ಥ ಸೇವೆಗೆ 2015ರಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಒಲಿಯಿತು. ತದನಂತರ 2018ರ ಆಗಸ್ಟ್ 16ರಂದು ತಮ್ಮ 93ನೇ ವಯಸ್ಸಿನಲ್ಲಿ ಅವರು ನಮ್ಮನ್ನಗಲಿದ್ರು. ಒಂದು ಮಹಾನ್ ಶಕೆಯ ಅಂತ್ಯವದು. ಆದರೆ ಅವರ ವಿಚಾರಗಳು ಎಂದಿಗೂ ಜೀವಂತ. 2014ರಲ್ಲಿ ಘೋಷಣೆಯಾದ ಉತ್ತಮ ಆಡಳಿತ ದಿನ ಇದಕ್ಕೆ ಸಾಕ್ಷಿ. ಪ್ರತಿ ವರ್ಷ ಅವರ ಜನ್ಮದಿನವಾದ ಡಿಸೆಂಬರ್ 25ರಂದು ಇದನ್ನು ಆಚರಿಸಲಾಗುತ್ತದೆ. ಪ್ರಜೆಗಳ ಹಕ್ಕುಗಳು, ಸರ್ಕಾರದ ಹೊಣೆಗಾರಿಕೆಯ ಬಗ್ಗೆ ಅವರು ಅಂದು ಪ್ರತಿಪಾದಿಸಿದ ತತ್ವಗಳು ಇಂದಿಗೂ ನಮಗೆಲ್ಲ ದಾರಿದೀಪವಾಗಿದೆ. ಈ ವಿವರಣೆಯನ್ನು ಮುಗಿಸುವ ಮುನ್ನ ಕಾಡುವಂಥದ್ದೊಂದು ಪ್ರಶ್ನೆ ಇಲ್ಲಿದೆ. ರಾಷ್ಟ್ರ ಮೊದಲು, ಪಕ್ಷ ನಂತರ ಎಂಬ ಅಟಲ್ಜಿಯವರ ಉದಾತ್ತ ತತ್ವ ಮತ್ತು ಅವರ ಉತ್ತಮ ಆಡಳಿತದ ಪರಂಪರೆ ಇಂದಿನ ನಮ್ಮ ನಾಯಕತ್ವಕ್ಕೆ ಹೇಗೆಲ್ಲ ಸ್ಫೂರ್ತಿಯಾಗಬಲ್ಲುದು? ಅವರ ಜೀವನದ ಏಳುಬೀಳುಗಳು, ಅವರ ಕಾವ್ಯ, ಅವರ ಮುತ್ಸದ್ದಿತನ ಇದೆಲ್ಲವೂ ಭವಿಷ್ಯದ ಪೀಳಿಗೆಗೆ ಒಂದು ಪಕ್ಕಾ ನೀಲನಕ್ಷೆಯಾಗಬಲ್ಲದು ಅಲ್ವೇ? ಈ ಬಗ್ಗೆ ಒಮ್ಮೆ ಯೋಚಿಸಿ. ಈ ವಿಷಯದ ಬಗ್ಗೆ ಮತ್ತಷ್ಟು ಕಲಿಯುವ ಕುತೂಹಲ ನಿಮ್ಮಲ್ಲಿ ಮೂಡಿದೆ ಅಂತ ಭಾವಿಸುತ್ತೇನೆ. ಈ ವಿವರಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.